ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಇವತ್ತಿನ ಪಯಣ ಎಲ್ಲಿಗೆ ಅಂದರೆ ನಮ್ಮ ಸಿರ್ಸಿಯ ದಕ್ಷಿಣ ಭಾರತದ ಅತಿ ದೊಡ್ಡ ಜಾತ್ರೆ, ನಮ್ಮ ಸಿರ್ಸಿ ಮಾರಿಕಾಂಬಾ ದೇವಿಯ ಜಾತ್ರೆಗೆ ಹೊರಟಿದ್ದೀವಿ. ಇವತ್ತು ಯಾರು ಹೊರಟಿದ್ದೀವಿ ಅಂದರೆ ನಾನು, ಇವ್ರು ನಿತಿನ್ ಅಂತ, ಇವರು ಅಭಿ, ಇವರು ನಮ್ಮ ಸಚಿನು, ನಮ್ಮ ಕಜಿನು, ಇವರು ಬೆಳಗಾವ್ ಅವರು ದುಬೈ ರಿಟರ್ನು ಪ್ರಸಾದ್ ಅಂತ. ಪ್ರಸಾದ್ ಜನಗಣಮನ. ಈಗ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಊರ್ ಕಡೆ ಈಗ ಜಸ್ಟ್ ಎಲ್ಲ ಊಟಕ್ಕೆ ನಿಲ್ಸಿದೀವಿ, ಒಳ್ಳೆ ಡಾಬ್ದಲ್ಲಿ ನಿಲ್ಸಿದೀವಿ ಊಟಕ್ಕೆ. ಸೊ ಗೈಸ್, ಊಟ ಎಲ್ಲ ಮುಗಿಸಿ ಜಾಲಿ ಮಾಡ್ಕೊಂಡು ಎಲ್ಲರೂ ಈಗ ಹೊರಟಿದ್ವಿ. ಸೊ ಜಸ್ಟ್ ಇವಾಗ ಹಾವೇರಿ ಬಂದು ಕಾರ್ನ ಸೈಡ್ಗೆ ಹಾಕೊಂಡು ಬಾಯ್ಸ್ ಎಲ್ಲರೂ ಚಿಲ್ ಮಾಡ್ತಾ ಇದ್ವಿ. ಸೊ ಗಾಯ್ಸ್, ಇವಾಗ ಜಸ್ಟ್ ಬಂದ್ವಿ ನಮ್ಮ ದೊಡ್ಡಮ್ಮನ ಮನೆಗೆ. ಊರು ಕಿರುವತ್ತಿ ಅಂತ. ಇಲ್ಲಿದ್ದು ಒಂದು 4 ಗಂಟೆ ಹಂಗೆ ಈವ್ನಿಂಗ್ ಟೈಮು ಜಾತ್ರೆಗೆ ಹೋಗೋಣ ಅಂತ. ಗೈಸ್, ಇವಾಗ ಫುಲ್ ಫ್ರೆಶ್ ಅಪ್ ಆಗಿ ಇನ್ನೇನು ಊಟ ಗೀಟ ಮಾಡಿ ಸಿರ್ಸಿ ಜಾತ್ರೆಗೆ ಹೋಗ್ಬೇಕು. ಎಲ್ಲ ಬಾಯ್ಸ್ ಇಲ್ಲಿ ಕೂತಿದ್ದಾರೆ ನೋಡ್ರಿ ಇವಾಗ ಎದ್ದು. ನಾವು ಹೋಗಲ್ಲ, ಜಾತ್ರೆ ನೋಡಲ್ಲ. ಜಾತ್ರೆಗೋಸ್ಕರನೇ ಬಂದಿರೋದು, ಜಾತ್ರೆ ನೋಡ್ಬೇಕು. ನೋಡಿ ಫ್ರೆಂಡ್ಸ್, ಕೈಯಲ್ಲಿ ಒಂದು ಕಣ್ಕಲಲ್ಲಿ 2. ಮಾರಕ್ಕ ನಮ್ಮ ದೊಡ್ಡಮ್ಮ ನಮಗೋಸ್ಕರ ಕಜ್ಜಾಯ ಮಾಡಿದ್ದಾರೆ. ರೊಟ್ಟಿ ತೋರಿಸಿ. ಇದು ನಮ್ಮ ಮಲೆನಾಡ ಹಾಗೂ ಉತ್ತರ ಕನ್ನಡ ಅಕ್ಕಿ ರೊಟ್ಟಿ ಸ್ಪೆಷಲ್. ಗೈಸ್, ಕಜ್ಜಾಯ ಚಿಕನ್ ಮಾತ್ರ ಒಂದು ಫೀಲ್ ಕೊಡ್ತಿದೆ ಅಂದರೆ ಸಕ್ಕತ್ತಾಗೈತೆ. ಹೆಂಗಿದೆ ಬ್ರೋಸ್? ಚೆನ್ನಾಗಿ ಇದೆಯಾ? ಫಸ್ಟ್ ಟೈಮ್ ತಿಂತಾ ಇರೋದಲ್ಲ? ಹೌದು. ಇವರಿಬ್ರು ತಿಂದಿದ್ದಾರೆ. ಬ್ರೋ ಹೆಂಗೈತೆ ಬ್ರೋ? ಆಯ್ತಾ ಗೈಸ್? ಇವಾಗ ರೆಡಿಯಾಗಿ ಹೊರಟಿದ್ದೀವಿ. ಎಲ್ಲ ಬಾಯ್ಸ್ ರೆಡಿಯಾಗಿದ್ದಾರೆ. ಚಲೋ ಚಲೋ ಚಲೋ. ಇದ್ರದ್ದು ಗುರು ನೆಮ್ಮದಿ ಜೀವನ. ಕಾಲು ಎತ್ಕೊಂಡು ಹೆಂಗ್ ಮಲ್ಗೈತೆ ನೋಡ್ರಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇದ್ರೆ ನೆಮ್ಮದಿಯಾಗಿರ್ಬೇಕು. ತಿನ್ಬೇಕು. ನೋಡಲ್ಲಿ ಎತ್ತದ ಕಾಲು ಇನ್ನ ಜಕ್ಕಿ 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 ಜಕ್ಕಿ. ಐ ಫೋಕಸ್ ಮಾಡಿ ಸಾಮಾನು ಬರೀ ಇಂಥದೆಯಾ. ಈಗ ಸಿರ್ಸಿ ಜಾತ್ರೆಗೆ ಹೊರಟಿದೀವಿ. ಹೆಂಗ್ ಹೊರಟಿದೀವಿ ನೋಡ್ರಿ. ಇಲ್ಲಿ ಹೋಗ್ತಾ ಇದೀರಿ ಎಲ್ರು. ಇಲ್ಲ ಅವ್ರನ್ನ ಇಲ್ಲೇ ಒಂದ್ ಕಡೆ ಡ್ರಾಪ್ ಮಾಡಿ, ನಮ್ ದೊಡ್ಡಮ್ಮನ್ ಡ್ರಾಪ್ ಮಾಡಿ ತುಂಬ್ಕೊಂಡು ಹೋಗ್ತಿರೋದೇ ಹೊರಡ್ತೀವಿ. ಏನು ಮಾಡ್ತಿದ್ರು ಇದೆಲ್ಲ. ನಮ್ದು ಭತ್ತ ಬರುತ್ತಲ್ಲ, ಭತ್ತದ ಜಲ್ಲು ಮಿಕ್ಕಿನ ದುಡ್ಡಾಗ ನಾನು ಹಾಕ್ಸಿರ್ತಿಲ್ಲ. ಯಾರು ಸಿರ್ಸಿ ಭಕ್ತಿರಿದಿರಲ್ಲ, ಎಲ್ಲರೂ ಸಿರ್ಸಿ ಜಾತ್ರೆ ಬಂದ್ಬಿಡ್ರಿ, ಒಳ್ಳೆ ಮಜಾ ಮಾಡ್ಬೋದು. ಗೈಸ್, ಇವಾಗ ನಾವು ಉಂಚಳ್ಳಿ ಫಾಲ್ಸಿಗೆ ಬಂದಿದ್ದೀವಿ. ಸಿರ್ಸಿ ಜಾತ್ರೆಗೆ ಇನ್ನೇನು ನೈಟ್ ಚೆನ್ನಾಗಿರೋದು ಜಾತ್ರೆ. ಅದಕ್ಕೆ ಉಂಚಳ್ಳಿ ಫಾಲ್ಸ್ ಮುಗಿಸ್ಕೊಂಡು ಸಿರ್ಸಿ ಜಾತ್ರೆಗೆ ಹೋಗೋಣ ಅಂತೇಳಿ ಎಲ್ಲ ಉಂಚಳ್ಳಿ ಫಾಲ್ಸ್ಗೆ ಹೋಗ್ತಿದ್ದೀವಿ. ನಮಸ್ಕಾರ ಬಾಸ್. ಹೆಂಗಿದೆ ಜಿಂಕ? ನೈಟ್ ನೋಡೋಣ, ನೈಟ್ ಜಿಂಕ. ಗೈಸ್, ಇವಾಗ ನಮ್ಮ ಪ್ರಸಾದ್ ಅವರು ಒಂದು ಸಾಂಗ್ ಆಡ್ತಾರೆ. ಏನು ಚಂದ ಸಾಂಗ್ ಆಡ್ತಾರಂತೆ, ಕೇಳ್ರಿ ಅವ್ರ ಸಾಂಗ್. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿಗೆ ನೋಡಿದು. ಎಷ್ಟು ಸಖತ್ ಪೀಸ್ ಪ್ಲೇಸ್, ನೆಮ್ಮದಿ ಜಾಗ. ಒಂದು ವ್ಯೂ ತೋರಿಸ್ತೀನಿ ಉಂಚಳ್ಳಿ ಫಾಲ್ಸ್ನ. ನೀವು ನೋಡಿರ್ತೀರಾ, ನೋಡಿಲ್ದಿರೋರ್ಗೆ ತೋರಿಸ್ತೀನಿ ಉಂಚಳ್ಳಿ ಫಾಲ್ಸು ಹೆಂಗಿದೆ ನೋಡ್ರಿ. ಬಟ್ ಆದರೂ ನೀರು ಜಾಸ್ತಿ ಇಲ್ಲ. ಮಳೆಗಾಲದ ಟೈಮು ಇದೆಲ್ಲ ಫುಲ್ಲು ನೀರು ತುಂಬಿಕೊಳ್ಳುತ್ತೆ. ಬಟ್ ಇವಾಗ ನೀರು ಜಾಸ್ತಿ ಇಲ್ಲ. ಇಲ್ಲಿ ನೋಡಿ ಫಾಲ್ಸ್ ವ್ಯೂ ಹೇಗಿದೆ ಅಂತ. ಕ್ರೇಜಿ.
ಅಯ್ಯೋ ಹತ್ತಷ್ಟೊಳಗಡೆ ಹುಂಚಳ್ಳಿ ಫಾಲ್ಸ್ ನೋಡಿ ಒಂದು ಹತ್ತಷ್ಟೊಳಗಡೆ ಡ್ರಾಪ್ ಆಗೋಯ್ತು, ಫ್ಯೂಲ್ ಎಲ್ಲ ಡೌನು. ಇಲ್ಲಿ ನೋಡ್ರಿ ನಮ್ಮ ಹುಡುಗನ ಚಟಿ ನಡೆದೋಗೈತಿ. ಇಲ್ಲಿ ನೋಡ್ರಿ ಬ್ರೋ, ಹೌ ವಾಸ್ ದಿ ಎಕ್ಸ್ಪೀರಿಯನ್ಸ್? ಇಟ್ಸ್ ವೆರಿ ನೈಸ್. ಕೇಳ್ಬಿಡ್ರು ಏನ ಅದೆಲ್ಲ ಹೋಗಿದ್ವಲ್ಲ ಪಾಲ್ಸ್ ನೋಡಕ್ಕೆ ಅದು ಕಾಣಿದೆ ಇಲ್ಲ ಕೇಳಂಗೆ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಓ ಅದಕ್ಕೆ ಕಾಣಲಿಲ್ಲ. ಗೈಸ್, ಸಿರ್ಸಿ ಜಾತ್ರೆಗೆ ಇವಾಗ ಬಂದಿದ್ದೀವಿ. ಹುಂಚಳ್ಳಿ ಫಾಲ್ಸ್ ಮುಗಿಸ್ಕೊಂಡು ಟ್ರಾಫಿಕ್ ನೋಡ್ರಿ ತೋರಿಸ್ತೀವಿ. ನಾವು ರಾಂಗ್ ರೂಟಲ್ಲಿ ಹೋಗ್ತಾ ಇದೀವಿ. ಫುಲ್ ಟ್ರಾಫಿಕ್ಕು. ವೀಕೆಂಡ್ಸ್ ಮಾತ್ರ ವೀಕೆಂಡ್ಸ್ ಹೆವಿ ಟ್ರಾಫಿಕ್ ಇರುತ್ತೆ. ಸಿರ್ಸಿ ಜಾತ್ರೆ ಹೆವಿ ಟ್ರಾಫಿಕ್ ಗೈಸ್. ಗೈಸ್ ಇವಾಗ ಬಂದ್ವಿ ಸಿರ್ಸಿ ಜಾತ್ರೆಗೆ. ಎಲ್ಲ ಬಂದ್ಬಿಡ್ರಿ ಬೇಗ, ನಾವು ಇರ್ತೀವಿ 1 ಗಂಟೆವರೆಗೂ ಇರ್ತೀವಿ. ನೋಡಿ ಜನ ನೋಡಿ, ಇವತ್ತು ವೀಕೆಂಡ್ ಜನ ಇನ್ನೂ ಎಂಟ್ರಿ ಕೊಟ್ಟಿಲ್ಲ. ಇಲ್ಲಿ ಬರ್ತಾ ಇದ್ದಾರೆ ಜನ. ಗೈಸ್ ಸಿರ್ಸಿ ಜಾತ್ರೆ ಎಲ್ಲ ಸಿರ್ಸಿ ಜಾತ್ರೆ ನೋಡ್ರಿ, ಇನ್ನೂ ಕೋಟೆಗೆರೆ ಹೋಗಿಲ್ಲ. ಇಲ್ಲಿ ಜಸ್ಟ್ ಎಂಟ್ರಿ. ಯಾರ್ಯಾರು ಸಿರ್ಸಿ ಜಾತ್ರೆ ಬರ್ತೀರೋ ಶಂಕರಣ್ಣ ಎಗ್ ರೈಸಿಗೆ ಬರ್ರಿ ಗಾಯ್ಸ್. ಇಲ್ಲಿಗೆ ಬರ್ರಿ, ಶಂಕರಣ್ಣನ ಎಗ್ ರೈಸು ಟೇಸ್ಟ್ ಮಾತ್ರ ಎಗ್ ರೈಸು ಸಕ್ಕತ್ತಾಗಿದೆ. ಒಂದ್ಸಲ ತಿಂದು ನೋಡಿ, ಚೆನ್ನಾಗಿದೆ ಎಗ್ ರೈಸ್ ಮಾತ್ರ. ಗಾಯ್ಸ್ ಜಾತ್ರೆ ನೋಡಿ, ಸಿರ್ಸಿ ಜಾತ್ರೆ ತೇರು. ಇವಾಗ ಸಿರ್ಸಿ ಜಾತ್ರೆ ಮುಗಿಸಿ ಹೊರಟಿದೀವಿ. ಕಾರ್ ಪಾರ್ಕಿಂಗ್ ಹತ್ರ 2:15 ಆಗಿದೆ, 2:45 ಆಗಿದೆ. ಹೊರಟಿದೀವಿ. ನಾಳೆ ಮತ್ತೆ ಜಾತ್ರೆಗೆ ಬರ್ತೀವಿ, ನಾಳೆನೂ ಜಾತ್ರೆ ಮಾಡ್ತೀವಿ. ಇವತ್ತು ಸಂಡೇ, ಮತ್ತೆ ರೆಡಿಯಾಗಿ ಎಲ್ಲರೂ ರೆಡಿಯಾಗಿ ಇವತ್ತು ಸಿರ್ಸಿ ಜಾತ್ರೆಗೆ ಹೊರಟಿದ್ದೀವಿ. ಒಳ್ಳೆ ಜಾತ್ರೆ ಮಾಡ್ತೀವಿ ಇವತ್ತು. ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ. ಹಾಯ್ ಮಾಡ್ರು. ನಮ್ಮ MLA ಸಾಹೇಬ್ರು ಎಲ್ಲಿದ್ದಾರೆ? ಮುದ್ಕೇರಿ ಇರ್ತಾರಪ್ಪ, ಹುಷಾರು. ಅಯ್ಯೋ ನಮ್ಮ ಅಜ್ಜಿ 2 ವರ್ಷ ಬದುಕ್ತಿದ್ದು ಊರ್ ಕಡೆ ನೈಟ್ ಜಾಸ್ತಿ, ಮುದುಕೀರಲ್ಲಿ ಬರ್ತಾರೆ ನೈಟ್ ಜಾಸ್ತಿ. ಎಣ್ಣಕ್ಕೆ ಬರ್ತಾರೆ. ಗೈಸ್ ಈಗ ಜಸ್ಟ್ ಸಿರ್ಸಿ ಬಂದ್ವಿ. ಸಿರ್ಸಿಯಲ್ಲಿ ಇವತ್ತು ಟ್ರಾಫಿಕ್, ಭಾನುವಾರನು ಸಂಡೇ. ಜಾತ್ರೆಗೆ ಬಂದಿದ್ದೀವಿ. ಸೈಲೆಂಟ್ ಸುನಿಲ್ ಅವರು ಫುಲ್ಲು ಹೆವಿ ರಶ್ ಆಗಿದೆ ಜಾತ್ರೆ. ಇವರು ಸೈಲೆಂಟ್ ಸುನಿಲ್ ಅಂತ ಅಂತಾರೆ. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಕನ್ನಡ ಇವ್ರು ಅಂತಾರೆ, ಬಟ್ ಸೈಲೆಂಟ್ ಸುನಿಲ್ ಅಲ್ಲ, ಫುಲ್ ಸುನಿಲ್. ಸೈಲೆಂಟ್ ಸುನಿಲ್ ಮೇಲ್ ನೋಡು, ಯಾವಾಗಲೂ ಕೆಳಗಡೆ ಯಾವಾಗ ಕೆಳಗೆ ನೋಡ್ತಾ ಇರ್ತೀಯ, ಇವತ್ತಾರು ಮೇಲ್ ನೋಡು ನಿನ್ನ ನೈಟಿಗೆ. ಇದೊಂದು ಬದುಕಿ, ಇದೊಂದು ಜನ್ಮವೇ. ಸಿರ್ಸಿ ಮಾರಿಕಾಂಬ ಟೆಂಪಲ್. ಗೈಸ್ ಇವಾಗ ದೇವಸ್ಥಾನ ಒಳಗೆ ಎಂಟ್ರಿ ಕೊಡ್ತಾ ಇದೀವಿ. ಬಟ್ ದೇವ್ರು ಇಲ್ಲಿಲ್ಲ, ಅಲ್ಲಿ ಮೈನ್ ಗದುಗೆಯಲ್ಲಿ ಇಟ್ಟಿದ್ದಾರೆ ದೇವ್ರನ್ನ. ಇಲ್ಲಿ ಬಂದಿದ್ದ ಕಾರಣ ಅಂದರೆ ಮಾರಿ ಕೋಣ ನೋಡಕ್ಕೆ ಬಂದಿದ್ದೀವಿ. ತೋರಿಸ್ತೀನಿ ಬನ್ನಿ ಗೈಸ್. ಇಲ್ಲಿದೆ ನೋಡಿ ಮಾರಿ ಕೋಣ. ಈಗ ದೇವ್ರು ಯಾವಾಗ ಇಲ್ಲಿ ಬರೋದು? ದೇವರು ಈಗ 10 ದಿನ ಜಾತ್ರೆ ಆದ ತಕ್ಷಣ
ತಗೊಂಡೋಗಿ ಕೋಟೆಕೆರೆಯಲ್ಲಿ ನೀರಲ್ಲಿ ಅದಾದ್ಮೇಲೆ ಏನಾಗುತ್ತೆ ಅಂದರೆ ಯುಗಾದಿಗೆ ಮತ್ತೆ ಅಮ್ಮನ್ನ ಪರಿಶುದ್ಧ ಮಾಡ್ಕೊಬಂದು ನೆಕ್ಸ್ಟು ದೇವಸ್ಥಾನದಲ್ಲಿ ಮತ್ತೆ ಪ್ರತಿಷ್ಠಾಪನೆ ಮಾಡ್ತಾರೆ. ಅಲ್ಲಿವರೆಗೂ ಅಮ್ಮ ಏನಾದ್ರೆ ಕೋಟೆಕೆರೆಯಲ್ಲಿ ಇರುತ್ತೆ. ಈಗ ಮಾರಿಕೋಣನ ಮೊದಲು ಕಡಿತಾ ಇದ್ರು, ಇವಾಗೂ ನಡೀತಾ ಇದ್ದದು. ಇವಾಗ ಯಾಕೆ ಇಲ್ಲಿ ಸಿರ್ಸಿಯಲ್ಲಿ ನಡೀತಾ ಇದ್ರು? ಫಸ್ಟು ನಡೀತಾ ಇದ್ರು, ಇಲ್ಲ ಅಂತಲ್ಲ. ಇಲ್ಲೂ ಒಂದ್ಸಲ ಮಹಾತ್ಮ ಗಾಂಧೀಜಿ ಅವರು ವಿಸಿಟ್ ಮಾಡಿ ಪ್ರಾಣಿ ಹಿಂಸೆ ಮಾಡೋದು ತಪ್ಪು ಅಂತ ನಮಗೆಲ್ಲ ಹೇಳಿದ್ಮೇಲೆ ಅಲ್ಲಿಂದ ಜನಗಳೇನು ಮಾಡಿದ್ರು, ಓಕೆ ಬೇಡ ಅಂದ್ಬಿಟ್ಟು ಒಂದು ಇಂಜೆಕ್ಷನ್ ಟ್ಯೂಬ್ ಇರುತ್ತಲ್ವಾ, ಅದರಲ್ಲಿ ಬ್ಲಡ್ ತೊಗೊಂಡು ಮತ್ತೆ ಕೋಣನ ತಗೊಬಂದು ಇಲ್ಲೇ ದೇವಸ್ಥಾನದಲ್ಲೇ ಕಟ್ಬಿಟ್ಟು ಜಾತ್ರೆನ ಮಾಡ್ತೀವಿ ಅಂತ ಕೇಳೋ. ಇವಾಗ ದೇವರಿರೋದಲ್ಲಿ ಇಲ್ಲಿಂದ ಹೋಗಿ ಲೆಫ್ಟ್ ಬೇರಲ್ಲಿ ದೇವಸ್ಥಾನದಿಂದ ಕರ್ಕೊಂಡು ತಗೊಬಂದು ಇದೇ ರೋಡಲ್ಲೇ ಕರ್ಕೊಂಡು ಹೋಗಿ ಮಂಟಪ ಮಾಡಿರ್ತಾರೆ. ಅಲ್ಲಿ ಮಂಟಪದಲ್ಲಿ ದೇವ್ರನ್ನ ಕೂರಿಸ್ತಾರೆ 10 ದಿನ ಆದಮೇಲೆ. ದೇವರ ಗದ್ದುಗೆ ಎಡಭಾಗದಲ್ಲಿ ಪೊಲೀಸ್ ಸಹಾಯವಾಣಿ ಕೇಂದ್ರ ಇದೆ. ಇವಾಗ ಜಸ್ಟ್ ಮಾರಿಕಾಂಬಾ ದೇವಿಯ ದರ್ಶನ ಆಯಿತು. ಹೆವಿ ರಶ್ ಅಂದರೆ ಹೆವಿ ರಶ್ ಇತ್ತು. ಬಟ್ ಆದರೂ ಅಲ್ಲಿ ನಮ್ಮ ರಿಲೇಟಿವ್ ಒಬ್ಬರಿದ್ರು, ಬೇಗ ಮುಗಿಸ್ಕೊಂಡು ಬಂದ್ವಿ. ಒಂದು ಕೈಯಲ್ಲಿ ಹಿಡ್ಕೊಳಕ್ಕಾಗಲ್ಲಪ್ಪ, ಜನ ಅಷ್ಟು ಜನ ಇದ್ದಾರೆ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಹೇಳೋ ಮುಂದಕ್ಕೆ ಮತ್ತೆ. ರೊಟ್ಟಿ ಊಟ ತಿನ್ನಂಗಿಲ್ಲ, ಅಲ್ಲ ಆಡಂಗಿಲ್ಲ ನಮ್ಮ ಊರಲ್ಲಿ. ಗಲ್ಲು ಗಲ್ಲನ್ನು ತಾವು ದೋಸ್ತಿ, ಗಲ್ಲು ಗಲ್ಲನ್ನು ತಾವು. ಅಣ್ಣ ಇವನು ಒಂದು 2 ಸೀರೆ 2 ಲಂಗ. ನನ್ನ ಫ್ರೆಂಡ್ಸು ತುಂಬಾ ಒಳ್ಳೆಯವರು, ಬೀಜ ಹಚ್ಕೊಂಡು ಸತ್ತೋಗ್ಬಿಟ್ರು. ಶಿವ ಪಾರ್ಟಿ ಮಾಡಕ್ ಮೇಲೆ ಕಾಯ್ತಾವಣೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇರೋ ನಿಂದು ನಾನು ಬಾರು ಮುಂದೆ ನಾವು ಮನೆಗೆ ಹೋಗೋದಿಲ್ಲ, ನಮ್ಮ ಹೆಂಡ್ರು ಮಕ್ಕಳು ಇಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಕೈಯಲ್ಲೊಂದು ಕಂಕ್ಲಲ್ಲಿ ಒಂದು ತಿನ್ನಕ ಮಾರಕ. ಸುನಿಲ ಒಂದು ಸ್ಪೀಕರ್ ಔಟ ದಮಾರ ವಹಿಸ್ತಾ ಬೀಜ ಹಚ್ಕೊಂಡು ಸಾತೋಗ್ಬಿಡು. ₹100 ಫಿಕ್ಸ್. ನಿಂಗೆ ಊಟ ಹೊಡೆಯೋದು ಫಿಕ್ಸ್. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು? ಬಾಸ್, ಹುಡುಗರಿಗೆ ಕೆಪಾಸಿಟಿ ಇಲ್ಲಾಂದ್ರೂ ಜಾಸ್ತಿ ಕುಡಿತಾರೆ ಬಾಸ್ ಅಲ್ವಾ? ಬೇಕಾ ಕರ್ಸಯ್ಯ ನಮ್ಮ ಹಳೆ ಹುಡುಗರ್ನ. ಸುನಿಲ ನಮ್ಮ ಕಡೆ ಹೊರಟಿದೀವಿ. ಪಿಕ್ಚರ್ ತೋರಿಸ್ತೀನಿ ಹೆಂಗೆ ಅಂತ. ಅಲ್ಲಿ ಇದೆಲ್ಲ ಪಕ್ಕ ಹಿಂದಿನ ಮನೆ ಇದು. ಈ ಸರಿ ಮಾಡ್ಬೇಕಂತ ಮಾಡ. ನಮ್ಮ ಸಿರ್ಸಿ ಏನಾಯ್ತು? ಸ್ವರ್ಗ ರಪ್ಪ ಅಂತ ಪಾಸ್ ಆಗೈತಿ. ಮೀಟರ್ ಬೇಕು, ಮೀಟರ್. ನಮ್ಮ ಸಿರ್ಸಿ ಮಾರಿಕಾಂಬಾ ಟೆಂಪಲ್ ಅಲ್ಲಿ ಸಕ್ಕತ್ತಾಗಿ ಕಾಣಿಸ್ತಾ ನೋಡ್ರಿ, ಕ್ರೇಜಿ. ಯಾವ ಕೆರೆ ಇದು? ಕೋಟೆಕೆರೆ. ಏನ್ ಫೇಮಸ್ ಇದು? ಕೋಟೆಕೆರೆ ಏನ್ ಫೇಮಸ್? ಏನ್ ಫೇಮಸ್ ಕೋಟೆಕೆರೆ? ಲವರ್ಗಳಿಗೆ ಸಾಯೋಕೆ ಕೈ ಕೊಟ್ಟಾಗ ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಸತ್ತು ಬಿಡ್ರಿ. ಸಿರ್ಸಿ ಜಾತ್ರೆ ಇನ್ನೂ 1.5 ಆದ್ರೂ ಜನ ಹಂಗೈತೆ, ಹೆಂಗೈತೆ ಜನ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನೀನು ಹಾರಿ ಬಂದೆ ನಾನು,
ಸಂಸಮ್ಮ ಮರಳಿ ಬಾರದ ಊರಿಗೆ ಅಣ್ಣ ಹೋಗೋನೆ ಬಾರಿಗೆ ಅಣ್ಣ ಏನಾಯ್ತಣ್ಣ ಯಾಕಣ್ಣ ಅಣ್ಣ ಹೋಗೋನೆ ಬಾರಿಗೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಗಾಯ್ಸ್ ಇವಾಗ ಜಾತ್ರೆ ಮುಗಿಸಿ ಜಾತ್ರೆ ಮಾತ್ರ ಅಲ್ಟಿ ಯಾರ್ಯಾರು ಸಿರ್ಸಿ ಜಾತ್ರೆ ನೋಡಿಲ್ಲ ಬೇಗ ಬಂದು ಸಿರ್ಸಿ ಜಾತ್ರೆ ನೋಡಿ. ಆಯ್ತು ಆಮೇಲೆ ಇನ್ನೊಂದು ವಾರ ಇರುತ್ತೆ, ಇನ್ನೊಂದು ವಾರನೂ ಇರುತ್ತೆ ಸಿರ್ಸಿ ಜಾತ್ರೆ. ಇವಾಗ ಟೈಮು 3:15 ಜನ ಎಲ್ಲ ಇವಾಗ ಸ್ವಲ್ಪ ಕಮ್ಮಿ ಆಯಿತು, ಪರವಾಗಿಲ್ಲ ಜನ ಕಮ್ಮಿ ಆಗಿದೆ. ಫಾಗ್ ನೋಡ್ರಿ 3:15 ಇಷ್ಟು ಫಾಗ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ 3:15. ನೀನ್ ತಪ್ಪು ಮಾಡಿದ್ಯಾ, ಅವ್ನು ತಪ್ಪು ಮಾಡಿದ್ಯಾ, ಫಾಗಿನ್ ತಪ್ಪು ಮಾಡಿದ್ದು. ಅದು ಕಾರಲ್ಲ ಮರಿ, ಕಾರಲ್ಲ ಪಬ್ಬು ಅಲ್ಲಿದೆ ನಮ್ಮ ವೈಟ್ ಎಲಿಫೆಂಟ್. ಏನ್ ಅನ್ಕೊಳುತ್ತ ಬಂದ್ರಲ್ಲಪ್ಪ ಇವರು ಮತ್ತೆ ಹಿಚ್ಕಾಗೆ ಬಂದ್ರಲ್ಲಪ್ಪ ನನ್ನ ಬರೀ ಇಂಥದೆಯ ನೆಮ್ಮದಿ ನಿಂತಿದ್ದೆ 5 ಅವರ್ ನೆಮ್ಮದಿ ನಿಂತಿದ್ದೆ ಬಂದ್ರಲ್ಲಪ್ಪ ತೆಗಿತಾರೆ ನನ್ನ ಕೇಳಿಸಿ. ಬಟ್ಟಿ ನಿನ್ ಸಾಬೂನ್ ಸ್ಲೋನಾ? ಹೌದಾ ಹೌದು ಹೌದು ಹೌದಾ ಹೌದು ಹೌದು. ಗಾಯ್ಸ್ 40 ಕಿಲೋಮೀಟ್ರು ಸಿರ್ಸಿಯಿಂದ ದಾಸನಕೊಪ್ಪ ರೋಡ್ ಕಿರವತ್ತಿ ಅಂತ 40 ಕಿಲೋಮೀಟ್ರಿಗೆ 28 ನಿಮಿಷ. ಇಲ್ಲ ರೈಟು 20 ಕೇವಲ 25 ನಿಮಿಷದಲ್ಲಿ ಬಂದೀವಿ. ಹೆಂಗ್ ಹೇಳ್ರಿ ಡ್ರೈವರ್ ಮಾತ್ರ ಬೆಂಕಿ. ಇನ್ನೊಂದ್ಸರಿ ಹಾಕ್ರಿ ಸಾಂಗ ತೋರಿಸ್ತೀನಿ ಈ ಡಿವೈಡರ್ ಇಂದ ಆ ಡಿವೈಡರ್ ರೀ ಅಲ್ರಿ ಪ್ರಸಾದ್ ಕಿಟಕಿ ಅಂತ್ರಿ ಕೊಟ್ರಿ ಅದವ್ರು ತುಂಬ್ಕ್ರಿ ಅವಾಗ ಕಿಟಕಿಯಿಂದ ಎಗರ್ರಿ ಆಚ ಕಡೀರಿ ಗಟ್ಟಿಗೆ ಜಾಮೂನ್ ಹಿಡ್ಕೊಳ್ರಿ ದುಮ್ಕ್ರಿ. ಮಾತು ಕೇಳ್ರಿ. ಕಾರ್ ಲೈಟ್ ಸುಮ್ನೆ ಮುಂದಗಡೆ ಯಾರು ಡ್ಯಾನ್ಸ್ ಮಾಡ್ತಾರೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಟೋಮೆಟಿಕ್ ಬೆಂಕಿ ಎತ್ಕೊಳ್ತೈತಿ ಇಲ್ಲಿ. ಆರೋಯ್ತ್ರಿ ಈಗ ಇಲ್ಲಿ ನೋಡಿಲಿ ನನ್ ಕಣ್ಣು ನೋಡು ಹೋಗುಂಡ್ರೆ ಹೇಳ್ತೇನೆ, ನನ್ ಕಣ್ಣು ನೋಡು ಕಣ್ಣು ಬಿಡು ಸೊ ಗೈಸ್ ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಇದಾಗಿತ್ತು ಸಿರ್ಸಿ ಜಾತ್ರೆ. ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.